ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಗೆ ಬಂದ ಹಿನ್ನೆಲೆ ಚುನಾವಣೆ ಆಯುಕ್ತರು ಪ್ರಶಾಂತ್ ಹನಗಂಡಿರವರ ಸುದ್ದಿಗೋಷ್ಠಿ. ನೀತಿ ಸಂಹಿತೆ ಜಾರಿಗೆ ಬಂದ ಕಾರಣ ಜಿಲ್ಲಾ ಚುನಾವಣಾ ಆಯುಕ್ತರು ರಾಮದುರ್ಗ ನಗರಕ್ಕೆ ಭೇಟಿ ನೀಡಿ ಮಾಧ್ಯಮ ಮಿತ್ರರ ಜೊತೆ ಸುದ್ದಿಗೋಷ್ಠಿ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಲೋಕಸಭಾ ಚುನಾವಣೆಗೆ ಬೇಕಾದ ಭದ್ರತೆ ಹಾಗೂ ಚೆಕ್ಪೋಸ್ಟ್ಗಳ ವಿಷಯಕ್ಕೆ ಸಂಬಂಧಿಸಿದಂತೆ ವಿಷಯಗಳು ಹಾಗೂ ಹೆಚ್ಚುವರಿ ಚೆಕ್ಪೋಸ್ಟ್ ಮಾಡಬೇಕೆಂದು ಮತ್ತು ಮತಗಟ್ಟೆಗಳ ತಪಾಸಣೆ, ಫ್ಲೆಕ್ಸ್ ತೆರವಿನ ಮಾಹಿತಿ ಹೀಗೆ ಇನ್ನಿತರ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು. ತದನಂತರ ಜಿಲ್ಲಾ ಚುನಾವಣಾ ಅಧಿಕಾರಿಯಾದ ಪ್ರಶಾಂತ್ ಹನಗಂಡಿ ಮಾಧ್ಯಮ ಮಿತ್ರರ ಸಲಹೆ ಸೂಚನೆಗಳನ್ನು ಕೂಡ ಈ ವೇಳೆ ಕೇಳಿದರು. ಈ ವೇಳೆ ಉಪಸ್ಥಿತರಿದ್ದ ಪ್ರಶಾಂತ್ ಹನಗಂಡಿ, ಚುನಾವಣಾ ಆಯುಕ್ತರು ಸುರೇಶ್ ಚೌಲಾರ್, ತಾಲೂಕು ದಂಡಾಧಿಕಾರಿಗಳು, ಮಲ್ಲಿಕಾರ್ಜುನ್ ದುಪ್ಪಲ್, ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಐಆರ್ ಪಟ್ಟಣಶೆಟ್ಟಿ, ಸಿಪಿಐ ರಾಮದುರ್ಗ ಹಾಗೂ ಎಲ್ಲ ಮಾಧ್ಯಮದ ಮಿತ್ರರು ಉಪಸ್ಥಿತಿಯಲ್ಲಿ ಈ ಸಭೆ ಯಶಸ್ವಿಗೊಳಿಸಲಾಯಿತು. ವರದಿ ಫರ್ವೇಜ್ ಮನಿವನ್. ದಿನಾಂಕ 12/4/2024 ನಮ್ಮ ಬೆಳಗಾವಿ ಮತಕ್ಷೇತ್ರಕ್ಕೆ ಬೆಳಗಾವಿ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ 12/4/2024ಕ್ಕೆ ನೋಟಿಫಿಕೇಶನ್ ಇಶ್ಯೂ ಆಗುತ್ತೆ. ಹಾಗೆ ಜಿಲ್ಲಾಧಿಕಾರಿಗಳು ರಿಟರ್ನಿಂಗ್ ಆಫೀಸರ್ ಆಗಿರ್ತಾರೆ, ಅವರು ನೋಟಿಫಿಕೇಶನ್ ಹೊರಡಿಸ್ತಾರೆ. ಬೈ ಲಾಸ್ಟ್ ಡೇಟ್ ಆಫ್ ಫೈಲಿಂಗ್ ನಾಮಿನೇಷನ್ಸ್ ಅದು 19/4/2024 19ವರೆಗೂ ನಾಮಿನೇಷನ್ ಫೈಲ್ ಮಾಡ್ಬೋದು. ಸ್ಕ್ರೂಟಿನಿ ಆಫ್ ನಾಮಿನೇಷನ್ಸ್ 20ನೇ ತಾರೀಕು, 19 ಆದ ನಂತರ 20ನೇ ತಾರೀಕು ನಾಮಿನೇಷನ್ ಸ್ಕ್ರೂಟಿನಿ ಆಗುತ್ತೆ. ಆಮೇಲೆ ಕ್ಯಾಂಡಿಡೇಟರ್ ವಿತ್ಡ್ರಾವಲ್ಗೆ ಲಾಸ್ಟ್ ಡೇಟು ಏಪ್ರಿಲ್ 22, 2024. ಆಮೇಲೆ ಪೋಲ್ ಡೇಟ್ ಇರ್ತಕ್ಕಂಥದ್ದು 7/5/2024ಕ್ಕೆ. ಕೌಂಟಿಂಗ್ ಆಫ್ ವೋಟ್ಸ್ ಇರ್ತಕ್ಕಂಥದ್ದು 4/6/2024. ಡೇಟ್ ಬಿಫೋರ್ ಎಲೆಕ್ಷನ್ ಕಂಪ್ಲೀಟ್ ಆಗಿ ಮುಗಿಯೋದು ಜೂನ್ 6ಕ್ಕೆ ನಮ್ಮ ಎಲೆಕ್ಷನ್ ಪ್ರಾಸೆಸ್ ಕಂಪ್ಲೀಟ್ ಆಗಿ ಮುಗಿಯುತ್ತೆ.